ಪರಾತ್ಪರನಾದಂತ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯಲ್ಲಿ ದೇವರ ವಾಕ್ಯಗಳನ್ನ ಕಲಿಯಲು ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಸಭೆಗೆ ನನ್ನ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಈ ದಿನದ ಆರಾಧನೆಯನ್ನ ಪ್ರಾರಂಭ ಮಾಡುವಾಗೆ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ವಿಜಯ್ ಕುಮಾರ್ ಸಾರ್ ಅವರಿದ್ದಾರೆ. ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ವಂದನೆಗಳು ಸರ್. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ಆಸೀನನಾಗಿರುವ ಸರ್ವಶಕ್ತನಾಗಿರುವ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವಂತರಾಗಿದ್ದೇವೆ. ಕಳೆದ ದಿನಮಾನಗಳನ್ನು ನಿನ್ನ ಕೃಪೆಯಿಂದ ನಮ್ಮನ್ನು ಸಂರಕ್ಷಿಸಿ ನಡೆಸಿ ಸ್ವಾಮಿ, ನಾವು ನಿನಗೆ ಸಾಕ್ಷಿಗಳ ಮಕ್ಕಳಾಗಿ ನಿಲ್ಲುವಂತೆ ನೀನು ನಮ್ಮ ಕೊಟ್ಟಿರುವಂತ ಎಲ್ಲಾ ಜವಾಬ್ದಾರಿಗಳನ್ನು ನಾವು ಶ್ರದ್ಧೆಯಿಂದ ಅದನ್ನು ಅನುಸರಿಸಿ ನಡೆಯುವಂತ ಶಕ್ತಿಯನ್ನು ಕೊಟ್ಟು ನಮ್ಮನ್ನ ಬಲಪಡಿಸಿ ಕಾಪಾಡು. ವಿಶೇಷವಾಗಿ ಪ್ರತಿದಿನ ನಡೆಯುವಂತಹ ಈ ಒಂದು ಸಭಾಶಾಲೆ ಪಾಠವು ಅನೇಕರಿಗೆ ಲಾಭದಾಯಕವಾಗಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳುವುದಕ್ಕೆ ಬೇಕಾದ ಎಲ್ಲ ನಿನ್ನ ಪವಿತ್ರ ಆತ್ಮನ ಬಲವನ್ನು ಅನುಗ್ರಹಿಸಿ ಅವರನ್ನು ಎಚ್ಚರಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುವಂತರಾಗಿದ್ದೇವೆ. ವಿಶೇಷವಾಗಿ ಕೂಡಿ ಬಂದಿರುವಂತಹ ಎಲ್ಲಾ ನಿನ್ನ ಭಕ್ತಾದಿಗಳನ್ನು ಆಶ್ರಯಿಸಿ ಬಲಪಡಿಸ ಸಹೋದರಿಯನ್ನು ಎಲ್ಲರೂ ನಿನ್ನ ಆಶ್ರಯಿಸಿ ನಡೆಸಿಕೊಡುವಂತ ವಿಶೇಷವಾಗಿ ಬೋಧಕರನ್ನ ಅವರಿಗೆ ಆರೋಗ್ಯವನ್ನು ತುಂಬು, ಕುಟುಂಬವನ್ನು ಆಶ್ರಯಿಸಿ ಬಲಪಡಿಸು. ಅದಕ್ಕೆ ಸಹಾಯ ಮಾಡುವಂತ ಸಹೋದರರನ್ನು ಆಶ್ರಯಿಸಿ ಸಂರಕ್ಷಿಸಿ ನಡೆಸಿ ಕಾಯುತ್ತಾ ಬರಬೇಕೆಂದು ಪ್ರಾರ್ಥಿಸಿಕೊಳ್ಳುವಂತರಾಗಿ ಒಟ್ಟಾರೆ ಏಕ ಮನಸ್ಸಿನಿಂದ ನಾವೆಲ್ಲರೂ ಸಹ ನಿನಗೆ ಸಾಕ್ಷಿಯುಳ್ಳ ಮಕ್ಕಳಾಗಿ ನಾವೆಲ್ಲ ಒಗ್ಗೂಡುತ್ತಾ ಈ ಒಂದು ಸಭಾಶಾಲೆ ಅಂತಾರಾಷ್ಟ್ರೀಯ ಸಭಾಶಾಲೆ ನಡೆಸ್ಕೊಂಡು ಹೋಗುವಾಗ ನಾವೆಲ್ಲರೂ ಸಹ ಅದಕ್ಕೆ ಪ್ರೋತ್ಸಾಹಿಸಿ ನಾವೆಲ್ಲರೂ ಅನುನ್ನತಿಯಿಂದ ಇದು ನಡೆಸ್ಕೊಂಡು ಹೋಗೋದಕ್ಕೆ ಈ ದಿನದಲ್ಲಿ ಸಭಾಶಾಲೆ ಮಾಡಿ ತೆಗೆದುಕೊಳ್ಳುವ ಮಗನ ನೀನು ಆಶ್ರಯಿಸಿ ಬಲಪಡಿಸಿ ಪವಿತ್ರ ಆತ್ಮನಿಂದ ಅಭಿಷೇಕಿಸಿ ಇನ್ನು ಅನೇಕ ವಾಕ್ಯಗಳನ್ನು ತಿಳ್ಕೊಳ್ಳೋ ಮಾತ್ರವಲ್ಲ, ಅದನ್ನು ಅರ್ಥಕೊಂಡು ನಡೆಯುವಂತ ಶಕ್ತಿಯನ್ನು ನಿನ್ನ ಪವಿತ್ರ ಆತ್ಮನ ಮೂಲಕ ನಮ್ಮೊಬ್ಬರಿಗೆ ಅನುಗ್ರಹಿಸಿ ಬಲಪಡಿಸಿ ನಡೆಸಿ ಕಾಯುತ್ತಾ ಬರಬೇಕೆಂದು ಪ್ರಭು ರಕ್ಷಕನೂ ಕಾರ್ಯಕರ್ತನೂ ಮಹಾಯಾಜಕನೂ ಆಗಿರುವ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೇನ್. ಆಮೇನ್. ಪ್ರಾರ್ಥನೆಗಾಗಿ ಹಿರಿಯರಾದಂತ ವಿಜಯ್ ಕುಮಾರ್ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ನೇರವಾಗಿ ನಾವು ಪಾಠವನ್ನು ಕಲಿಯೋದಕ್ಕೆ ಹೋಗೋಣ. ಹೆಚ್ಚಿಗೆ ಸಮಯವಿಲ್ಲ, ಕೇವಲ 40 ನಿಮಿಷಗಳು ಮಾತ್ರ ನಮಗಿದೆ. ಅಷ್ಟರಲ್ಲಿ ಪಾಠವನ್ನು ಮುಗಿಸ್ಬೇಕು. ಅದಕ್ಕೋಸ್ಕರ ವಿಶೇಷವಾಗಿ ಈ ಹೊತ್ತು ನಮ್ಮ ಮಧ್ಯದಲ್ಲಿ ಬೋಧಕರಂತ ಅಮಿತ್ ರಾವ್ ಇವರು ಮೈಸೂರು ಕೇಂದ್ರೀಯ ಕನ್ನಡ ಸಭೆಯ ಬೋಧಕರಾಗಿ ಹಾಗೂ ಸೌತ್ ಕರ್ನಾಟಕ ಸೆಕ್ಷನ್ ಕಚೇರಿಯಲ್ಲಿ ಡಿಪಾರ್ಟ್ಮೆಂಟಲ್ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಈಗಾಗಲೇ ನಮ್ಮ ಈ ಕಾರ್ಯಕ್ರಮಗಳಲ್ಲಿ ದೇವರ ಪಾಠಗಳನ್ನ ನಡೆಸಿ ಎಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ ಇರುವುದರಿಂದ ಅವರನ್ನ ಈ ಸಮಯದಲ್ಲಿ ದೇವರ ವಾಕ್ಯಕ್ಕಾಗಿ ಆ ಪಾಠಗಳನ್ನ ನಡೆಸಿಕೊಡಲು ಅವರನ್ನ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ. ದೇವರ ಪಾಠಗಳನ್ನ ನಡೆಸಿಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಪಾಸ್ಟರ್. ದೇವರು ನಿಮ್ಮನ್ನು ನಿಮ್ಮ ಸೇವೆಯನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ತಿರುಗೊಂದು ಆವರ್ತಿ ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ಮತ್ತೊಂದು ಸಾರಿ ಅಂತಾರಾಷ್ಟ್ರೀಯ ಕನ್ನಡ ಸಭಾಶಾಲೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ದಿನದ ಪಾಠವನ್ನು ಕಲೀಲಿಕ್ಕಾಗುವಂತೆ ದೇವರು ತಾನೇ ಸಹಾಯ ಮಾಡಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ವಂದನೆಗಳು ಸಲ್ಲಿಸ್ತೇನೆ. ಹಾಗೂ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಹಿರಿಯ ಬೋಧಕರಾಗಿರುವಂತ ಪಾಸ್ಟರ್ ಎಂ ರಾಜುರವರಿಗೆ ವಂದನೆಗಳು ಸಲ್ಲಿಸ್ತೇನೆ. ಹಾಗೂ ಈ ಒಂದು ಝೂಮ್ ಮಾಧ್ಯಮದಲ್ಲಿ ಕೂಡಿ ಬಂದಿರುವಂತ ಎಲ್ಲ ಹಿರಿಯರಿಗೂ, ಯವನಸ್ಥರಿಗೂ, ವಿಶ್ವಾಸಿಗಳಿಗೂ ನನ್ನ ಹೃದಯಪೂರ್ವಕವಾದಂತ ವಂದನೆಗಳು ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಸಣ್ಣದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಪಾಠವನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ ಒಡೆಯನೆ. ಸ್ವಾಮಿ, ನಮಗೆ ಬಹಳಷ್ಟು ಪ್ರಶ್ನೆಗಳಿದೆ. ಅದಕ್ಕೆ ಸರಿಯಾದಂತ ಉತ್ತರವನ್ನು ಯೇಸುವಿನ ನಾಮದಲ್ಲಿ ನಿಂತನೆ ಕೊಡಬೇಕಾಗಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ದೀನನಾಗಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಪಾಠ 9, ಧಾರ್ಮಿಕ ನಾಯಕರು ಹಾಗೂ ಶಾಸ್ತ್ರಿಗಳೊಂದಿಗೆ
ಭಿನ್ನಾಭಿಪ್ರಾಯ ಬಗ್ಗೆ ನಾವು ಈ ವಾರದಲ್ಲಿ ಕಲಿತಾ ಹೋಗ್ತಾ ಇದ್ದೇವೆ. ಇವತ್ತು 27ನೇ ತಾರೀಕು ಮಂಗಳವಾರ. ಇವತ್ತು ನನಗೆ ಬಂದಿರುವಂತ ಪಾಠ ಬಂದು, ನೀನು ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡುತ್ತೀ ಎಂಬುದಾಗಿ. ನೀನು ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡುತ್ತೀ ಎಂಬುದಾಗಿ ಇವತ್ತು ನಾವು ಕಲೀಲಿಕ್ಕೆ ಹೋಗೋಣ. ಶಾಸ್ತ್ರಿಗಳು ಮತ್ತು ಫರಿಸಾಯರು ಅಥವಾ ಮಹಾಯಾಜಕರು ಈ ಪಾಠವನ್ನು ನಿನ್ನೆ ತಗೊಂಡಿದ್ದಾರೆ. ಹಲೋ, ಈ ಪಾಠವನ್ನು ನಿನ್ನೆ ತಗೊಂಡಿದ್ದಾರೆ. ಹೌದಪ್ಪ ಅಷ್ಟೇ. ಓಕೆ, ಮತ್ತೆ ಬುಧವಾರ ಅದಕ್ಕೆ ಬಂದಿಲ್ಲ ಪಾಸ್ಟ್ ನನಗೆ ಅದು. ನೆನ್ನೆ ನಿಮಗೆ ಒಂದು ಇಂಗ್ಲಿಷ್ ಪಾಠ ನಾನು ಇಂಗ್ಲಿಷ್ ತಗೊಂಡಿಲ್ವಲ್ಲ. ನಿನ್ನೆ ಪಾಠ ಬೇರೆ, ಓಕೆ ಮಂಗಳವಾರ ಪಾಠ ತಗೊಳ್ಳಿ. ಅದೆಲ್ಲ ಇದೇನು ಗೊತ್ತಾ, ಸ್ವಲ್ಪ ಕೇಳಿಸ್ಕೊಳ್ಳಿ. ಮಧ್ಯದಲ್ಲಿ ನಾವು ಇದು ಸೋಮವಾರದನ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅದೇನ್ ಮಾಡ್ಬಿಟ್ಟಿದ್ದಾರೆ, ದ್ರಾಕ್ಷ ಅಲೆಗಾಗಿ ಒಂದು ತೆಗಿಸಿ ಹೊಡೆಯನ್ನು ಕಡಿಸಿ ಒಕ್ಕರಿಗೆ ವಾರಿಗೆ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. ಫಲಕಾಲ ಬಂದಾಗ ದ್ರಾಕ್ಷಿಯ ತೋಟದ ಹಣ್ಣಿನ ಪಾಲನ್ನು ಆ ಒಕ್ಕಲಿಗರಿಂದ ತೆಗೆದುಕೊಂಡು ಬರುವುದಕ್ಕೆ ಒಬ್ಬ ಆಳನ್ನು ಅವರ ಬಳಿಗೆ ಕಳಿಸಿದನು. ಅವರು ಅವನನ್ನು ಹಿಡುಕೊಂಡು ಹೊಡೆದು ಬರಿಗೆಯಿಂದ ಕಳಿಸಿಬಿಟ್ಟರು. ಆ ದಣಿಯು ತಿರುಗಿ ಮತ್ತೊಬ್ಬ ಆಳನ್ನು ಅವರ ಬಳಿಗೆ ಕಳಿಸಲು ಅವರು ತಲೆ ಮೇಲೆ ಹೊಡೆದು ಅಪಮಾನ ಪಡಿಸಿದರು. ಆಮೇಲೆ ಇನ್ನೊಬ್ಬನನ್ನು ಕಳಿಸಲು ಅವನು ಕೊಂದು ಹಾಕಿದರು. ಇನ್ನು ಅನೇಕರು ಕಳಿಸಿದನು. ಅವರಲ್ಲಿ ಕೆಲವರು ಹೊಡೆದರು, ಕೆಲವರನ್ನು ಕೊಂದು ಹಾಕಿದರು. ಅವ್ರಿಗೆ ಇನ್ನೂ ಒಬ್ಬನಿದ್ದನು, ಯಾರೆಂದರೆ ಅವನ ಮುದ್ದು ಮಗನೇ, ನನ್ನ ಮಗನಿಗಾದರೂ ಮರ್ಯಾದೆ ತೋರಿಸರೆಂದು ದಣಿಯು ಕಡೆಯಲ್ಲಿ ಅವನನ್ನು ಅವರ ಬಳಿ ಕಳಿಸಿದನು. ಆದರೆ ಒಕ್ಕಲಿಗರು, ಇವನು ಬಾಧ್ಯಸ್ಥನು, ಇವನನ್ನು ಕೊಂದು ಹಾಕೋಣ, ಆಗ ಸ್ವಾಸ್ಥ್ಯವನ್ನು ನಮ್ದಾಗೋದೆಂದು ಒಬ್ಬರ ಸಂಗಳೊಬ್ಬರು ಮಾತಾಡಿಕೊಂಡರು ಅಂತ ನೋಡ್ತೀವಿ. ಇಲ್ಲಿ ಇನ್ನೊಂದು ಸಾಮ್ಯ, ಅವರ ಆಲೋಚನೆ ತಿಳಿದುಕೊಂಡು ಅವರಿಗೆ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾನೆ. ಅಂದ್ರೆ ಮುಂದೆ ಆಗ್ತಕ್ಕಂಥದ ಒಂದು ಸಾಮ್ಯವನ್ನು ಯೇಸು ಕ್ರಿಸ್ತನು ಅವ್ರಿಗೆ ಹೇಳ್ತಾ ಇದ್ದಾನೆ. ನೋಡ್ರಪ್ಪ, ಒಬ್ಬ ಮನುಷ್ಯನು ಒಂದು ದ್ರಾಕ್ಷಿ ತೋಟ ಮಾಡಿ ಅದು ಸುತ್ತಲೆಲ್ಲ ಬೇರೆ ಹಾಕಿಸಿ ಅವನು ಆಳುಗಳಿಗೆ ಕೊಟ್ಟು ಅವನು ಬೇರೆ ಒಂದು ದೇಶಕ್ಕೆ ಹೋಗ್ತಾನೆ. ಆಗ ಫಲಕಾಲ ಬಂದಾಗ ಏನ್ ಮಾಡ್ತಾನೆ, ಅಟ್ಲೀಸ್ಟ್ ಅಲ್ಲಿಂದ ಒಂದು ಫಲ ತಗೊಳ್ಬೇಕಲ್ಲ, ಅಲ್ಲಿನ ಒಂದು ವ್ಯಾಪಾರ ಹೇಗಿದೆ, ಅಲ್ಲಿ ಏನು ಯಾವ ತರ ದುಡಿದಿದ್ದಾರೆ ಜನ ಅಂತ ಹೇಳ್ಬಿಟ್ಟು ಅಲ್ಲಿನ ಒಂದು ಆದಾಯ ತೆಗೆದುಕೊಳ್ಳಿಕ್ಕೋಸ್ಕರ ಒಬ್ಬನನ್ನು ಕಳಿಸ್ತಾನೆ. ಒಬ್ಬನನ್ನು ಕಳಿಸುವಾಗ ಅವನು ಏನು ಇದು ಮಾಡ್ತಿದ್ರಲ್ವಾ, ಜಮೀನ್ ಮಾಡುವಂತವ್ರು ಏನ್ ಮಾಡ್ತಿದಾರೆ ಅಂದ್ರೆ ಅವನನ್ನು ಕೊಲೆ ಮಾಡಿಬಿಡ್ತಾರೆ. ಹೀಗೆ ಇನ್ನೊಬ್ಬನ ಕಳಿಸ್ತಾನೆ, ಅವನನ್ನು ಕೊಲೆ ಮಾಡ್ತಾರೆ. ಇನ್ನು ಅನೇಕ ಜನ ಕಳಿಸ್ತಾನೆ, ಅವರನ್ನು ಕೊಲೆ ಮಾಡ್ತಾನೆ. ಕೊನೆಯಲ್ಲಿ ನನ್ನ ಮುದ್ದು ಮಗನಿಗಾದರೂ ಮರ್ಯಾದೆ ತೋರಿಸಿ ಏನಾದರೂ ಬಂದಿರುವಂತ ಲಾಭವನ್ನು ಕೊಡ್ತಾರೆ ಎಂಬುದಾಗಿ ಕಳಿಸುವಾಗ ಆ ಮುದ್ದು ಮಗನನ್ನು ಸಹ ಏನ್ ಮಾಡ್ತಾರೆ ಅಂದ್ರೆ ಹೊಡೆದು ಅವರು ಸಾಯಿಸ್ತಾರೆ ಎಂಬುದಾಗಿ ನೋಡುತ್ತೇವೆ. ಸೊ ಈ ಒಂದು ಸಾಮ್ಯದ ಒಂದು ಅರ್ಥ ಏನೆಂಬುದಾಗಿ ನೋಡುವಾಗ ಇದು ಏಷ್ಯನ ಬರೆದ ಪ್ರವಾದನೆ ಗ್ರಂಥದಲ್ಲೂ ಸಹ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಸೊ ಇಸ್ರಾಯೇಲರು ಹಾಗೂ ಯಹೂದ್ಯರು ಬಳಿಗೆ ಯೇಸು ಕ್ರಿಸ್ತನು ಅನೇಕ ಪ್ರವಾದಿಗಳನ್ನು, ಅನೇಕ ನಾಯಕರುಗಳನ್ನು ಕಳಿಸಿದಾಗಿಯೂ ಅವರನ್ನು ನಂಬಲಿಲ್ಲ. ಅವ್ರನ್ನ ಚೆನ್ನಾಗಿ ಹೊಡಿತಾರೆ, ಅವ್ರ ಮಾತು ಕೇಳುವುದಿಲ್ಲ, ಅನೇಕ ಜನರು ಸಾಯಿಸ್ತಾರೆ. ಈ ರೀತಿ ಎಲ್ಲ ಅನೇಕ ಸರಿ ಮಾಡುವಾಗ ಕೊನೆಯಲ್ಲಿ ತಂದೆ ದೇವರು ತನ್ನ ಮುದ್ದು ಮಗನಿಗಾದರೂ ಮರ್ಯಾದೆ ತೋರಿಸ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತನನ್ನು ಈ ಲೋಕ ಕಳಿಸಿಕೊಟ್ಟಾಗ ಎಲ್ಲಾ ಈ ಒಂದು ಯಹೂದ್ಯ ನಾಯಕರುಗಳೇ, ಶಾಸ್ತ್ರಿಗಳೇ ಏನ್ ಮಾಡ್ತಾರೆ ಅಂದ್ರೆ ಆತನನ್ನು ಹಿಡಿದು ದುರ್ಜನರ ಕೈಗೆ ಒಪ್ಪಿಸಿಕೊಟ್ಟು ಅವನನ್ನು ಕೊಲೆ ಮಾಡುವುದಕ್ಕೆ ಸಮ್ಮತಿ ಕೊಡುವಂತವರಾಗಿದ್ದಾರೆ. ಸೊ ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಈ ಒಂದು ಸಾಮ್ಯ, ಮುಂದೆ ಆಗ್ತಕ್ಕಂಥ ಸ್ವಾಮಿ, ಕೆಲವು ದಿವಸಗಳಲ್ಲಿ ನಡೀತಕ್ಕಂಥ ಸ್ವಾಮ್ಯವನ್ನು ಅವರಿಗೆ ಅಲ್ಲಿ ಹೇಳ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ಯೇಸು ಕ್ರಿಸ್ತನು ಬಹಳಷ್ಟು ಜ್ಞಾನಿಯಾಗಿದ್ದ,
ವಿವೇಕಿಯಾಗಿದ್ದ. ಯಾವ ಸಂದರ್ಭದಲ್ಲಿ ಏನ್ ಮಾತನಾಡ್ಬೇಕೆಂಬುದಾಗಿ ಆತನು ಖಂಡಿತವಾಗಿ ಅರ್ಥ ಮಾಡ್ಕೊಂಡಿದ್ದ. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಎಲ್ಲೂ ಸಹ ಯಾವ ಮಾತಲ್ಲೂ ಸಹ ಆತನು ಸಿಕ್ಕಿಕೊಳ್ಳಿಲ್ಲ. ಅವ್ರು ಏನೇ ಪ್ರಶ್ನೆ ಮಾಡುವಾಗ, ಜನರು ಎಷ್ಟೇ ದುರ್ಬಲದಿಂದ ಪ್ರಶ್ನೆ ಮಾಡುವಾಗ ಅವರಿಗೆ ಸರಿಯಾದಂತ ಉತ್ತರವನ್ನೇ ರಕ್ಷಕನು ಕೊಡ್ತಾ ಇದ್ದ. ಅದಕ್ಕೋಸ್ಕರ ನಾವು ಸಹ ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ, ಭಯ ಭಕ್ತಿಯಲ್ಲಿ, ಆಜ್ಞೆಗಳು ಕೈಕೊಂಡು ಹೋಗೋದ್ರಲ್ಲಿ, ದೇವರೊಟ್ಟಿಗೆ ನೇರವಾದ ಸಂಪರ್ಕ ನಾವು ಇಟ್ಟುಕೊಳ್ಳುವಾಗ ಎಷ್ಟೇ ಜನ ಪ್ರಶ್ನೆ ಮಾಡಿ ಅದಕ್ಕೆ ಸರಿಯಾದಂತ ಉತ್ತರವನ್ನು ಸ್ವಾಮಿ ತನ್ನ ಆತ್ಮನ ಮುಖಾಂತರವಾಗಿ ನೀಡುವಂತವನಾಗಿದ್ದಾನೆ. ಸೊ ಈ ಶಾಸ್ತ್ರಗಳಾಗಿರ್ಬೋದು, ಫರಿಸರಾಗಿರ್ಬೋದು, ಹಿರಿಯರಾಗಿರ್ಬೋದು, ಇವರೆಲ್ಲರೂ ಬರೇ ಯೇಸು ಸ್ವಾಮಿನ ಹೇಗಾದರೂ ತಪ್ಪಲ್ಲಿ ಕಂಡು ಹಿಡಿದು ಅವನ ಹೆಸರು ಕೆಡಿಸ್ಬೇಕು, ಅವನ ಹೆಸರು ಹಾಳು ಮಾಡ್ಬೇಕು, ಅವನಿನ ಜನ ಯಾರು ಹೋಗ್ಬಾರ್ದು, ಅವನ ಕೆಟ್ಟವನಂತ ಇದು ಮಾಡ್ಬೇಕು ಎಂಬುದಾಗಿ ಅವರ ಒಂದು ಆಲೋಚನೆ ಆಗಿತ್ತು. ಆದ್ರೆ ಯೇಸು ಕ್ರಿಸ್ತನು ಆ ಮಾತುಗಳಿಗೆ ಆಸ್ಪದ ಕೊಡ್ಲಿಲ್ಲ ಪ್ರಿಯರೇ. ಅಂಥದಕ್ಕೆ ಯಾವುದಕ್ಕೂ ಸಹ ಆಸ್ಪದ ಕೊಡ್ಲಿಲ್ಲ. ಸೊ ಏನ್ ಮಾಡ್ದಂದ್ರೆ ಅವರ ಆಲೋಚನೆಗಳನ್ನು ಆತನು ಗ್ರಹಿಸಿಕೊಂಡು ಆತನ ಏನ್ ಮಾಡ್ತಾನಂದ್ರೆ ಆತನು ಅವರಿಗೆ ಬುದ್ಧಿಯನ್ನು ಹೇಳುವಂತವನಾಗಿದ್ದಾನೆ. ಸೊ ಕೊನೆಯಲ್ಲಿ ನೋಡಿ, ಇಲ್ಲಿ 12ನೇ ಅಧ್ಯಾಯ 8, 9, 11, 12 ವಚನ ಓದ್ತೀನಿ ನೋಡ್ರಿ. ಮಾತಾಡಿಕೊಂಡು ಅವನನ್ನು ಹಿಡಿದು ಕೊಂದು ಹಾಕಿ ದ್ರಾಕ್ಷಿಯ ತೋಟದಿಂದ ಹೊರಗೆ ಬಿಸಾಡ್ಬಿಟ್ಟರು. ಹಾಗಾದರೆ ದ್ರಾಕ್ಷಿಯ ತೋಟದ ದಣಿಯು ಏನು ಮಾಡುವನು? ಅವನು ಬಂದು ಆ ಒಕ್ಕಲಿಗರನ್ನು ಸಂಹರಿಸಿ ತನ್ನ ತೋಟವನ್ನು ಬೇರೆ ಜನರಿಗೆ ಮಾಡುವುದಕ್ಕೆ ಕೊಡುವನು. ಮನೆ ಕಟ್ಟುವವರು ಬೇಡವೆಂದ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಳಾಯ್ತು. ಇದು ಕರ್ತನಿಂದ ಆಯ್ತು, ನಮಗೆ ಆಶ್ಚರ್ಯವಾಗಿ ತೋರ್ತದೆ ಎಂಬ ಶಾಸ್ತ್ರ ವಚನವನ್ನು ನೀವು ಓದಲಿಲ್ಲವೇ ಅಂದನು. ಇವನು ತಮ್ಮನ್ನೇ ಕುರಿತು ಈ ಸಾಮಾನ್ಯ ಹೇಳಿದನು ಎಂದು ಅವರು ತಿಳಿದುಕೊಂಡು ಆತನ ಹಿಡಿಯುವುದಕ್ಕೆ ಸಂದರ್ಭ ನೋಡುತ್ತಿದ್ದರು. ಆದರೆ ಜನರಿಗೆ ಭಯಪಟ್ಟು ಆತನನ್ನು ಬಿಟ್ಟು ಹೋದ್ರು ಎಂಬುದಾಗಿ ನೋಡುತ್ತೇವೆ. ಸೊ ಯೇಸು ಕ್ರಿಸ್ತನು ಸಾಯುವ ತನಕ ಅವರಿಗೆ ಒಂದು ಆಶೀರ್ವಾದ ಇತ್ತು. ಯಾರಿಗೆ? ಯಹೂದರಿಗೆ ಮತ್ತು ಇಸ್ರಾಯೇಲರಿಗೆ. ಆದರೆ ಅವರಿಗೆ ಅರ್ಥವನ್ನು ಇದನ್ನು ಹೇಳಿದ ತಕ್ಷಣವೇ ಮಾತಾಡ್ತೀನಲ್ಲ, ಇದು ನಾವು ಅಲ್ಲ ನೋಡಿದರು. ತೋಟ ಬೆಳೆದು ನಂತರ ಹಣ್ಣುಗಳು ಬಿಡುವಾಗ ಅದೇನಾಯ್ತು ಅಂದ್ರೆ ನೋಡಲು ಹೊಲಸು ಹಣ್ಣುಗಳನ್ನು ಬಿಟ್ಟಿತು. ಅಂದ್ರೆ ಏನಿದ್ರ ಅರ್ಥ? ಹೊಲಸು ಹಣ್ಣುಗಳು ಬಿಟ್ಟಿದ್ದು ಅಂದ್ರೆ ಇಸ್ರಾಯೇಲರು ಯೆಹೂದ್ಯರು ದೇವರು ತನ್ನ ಜನಾಂಗವಾಗಿ ಅವನು ಸೃಷ್ಟಿ ಅಬ್ರಾಹ್ಮನ ಆಸ್ಕೋಣ ಮುಖಾಂತರ ತನ್ನ ಜನಾಂಗವಾಗಿ ಅವನು ವಿಶೇಷ ಜನಾಂಗ ಸಂಪೂರ್ಣವಾಗಿ ಕ್ರಿಸ್ತನ ಬಗ್ಗೆ ದೇವರ ಬಗ್ಗೆ ತಿಳಿಸಬೇಕಾಗಿತ್ತು. ಆದ್ರೆ ಇವರು ಹೊಲಸು ಹಣ್ಣನ್ನು ದೇವರು ನಿರೀಕ್ಷೆ ರೀತಿ ಬರ್ಲಿಲ್ಲ, ಹೊಲಸು ಹಣ್ಣುಗಳನ್ನ ಬಿಟ್ಟಿತ್ತು. ಅಂದ್ರೆ ದೇವರು ವಸನು ಮಾಡಿದಂದ್ರೆ ದೇವರು ಆರಿಸಿಕೊಂಡ ಜನಾಂಗವನ್ನ ಅವರು ತಾವು ಎಂತ ಜನಾಂಗವಾಗಿದೆ ಅಂತ ಮರೆತು ಬಿಟ್ಟು ಅನ್ಯ ಜನರ ಬೆರೆತು ಸಂಪೂರ್ಣವಾಗಿ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರು. ಇದರಿಂದ ಈ ರೀತಿ ಹೊಲಸು ಅಂದ್ಬಿಟ್ರು. ಅದೇ ಇವತ್ತು ಸಾಮ್ಯ 12:12 ಅವರಲ್ಲಿದ್ದಂತ ಸ್ವಭಾವಗಳು ಯೇಸು ಕ್ರಿಸ್ತನನ್ನ ಹೇಗಾದ್ರೂ ಮಾಡಿ ನಿಜವಾಗ್ಲೂ ಬರ್ಬೇಕಾದ್ರೆ ನೀವ್ ಹೇಳ್ದಂಗೆ ಲೋಕರಕ್ಷಕ ಅಂತ ಅವ್ನು ನಂಬಿಲ್ಲ. ಅದಕ್ಕೆ ನಂಬದೇ ಇರೋದ್ರಿಂದ ಅವನು ಕೇವಲ ಬಡಗಿ ಮಗ, ಇವನೇನ್ ಇಷ್ಟೆಲ್ಲ ಅಧಿಕಾರ ತೋರಿಸ್ತಾನೆ ಇಲ್ಲಿ ಬಂದ್ಬಿಟ್ಟು ಅನ್ನೋ ಲೆಕ್ಕದಲ್ಲಿ ಅವನ ಬಹಳ ತುಚ್ಛವಾಗಿ ಕಾಣ್ತಿದ್ರು. ತುಚ್ಛವಾಗಿ ಕಂಡು ನಾವು ಯಾಕೆಂದ್ರೆ ತಮ್ಮಲ್ಲಿ ಇರುವಂತ ಗರ್ವ, ಅಹಂಕಾರ, ಐಶ್ವರ್ಯ, ನಾವು ಮೇಲು ಜನ ಅನ್ನುವ ರೀತಿ ಸ್ವಭಾವದಲ್ಲಿತ್ತು. ನೀವ್ ಹೇಳ್ದಂಗೆ ಈಗ ನೋಡಿ, ಇಸ್ರಾಯೇಲ್ ನೋಡುವಾಗ ಇಸ್ರೇಲ್ ದೇಶದಲ್ಲಿ ನೋಡುವಾಗ ಯೆಹೂದ್ಯರಿಗೆ ಈಗಲೂ ಹಿಂಸೆಗಳು. ಆವಾಗ ಹಾಕೋ ಶಾಪ, ಎಲ್ರು ನನ್ನ ಮಕ್ಕಳ ಮೇಲೆ ಇರ್ಲಿ, ನಮ್ಮ ಮೇಲೆ ಇರ್ಲಿ, ಅವನು ಶಿಲ್ಬೆಗೆ ಹಾಕಿ ಇದ್ರಲ್ಲ, ಅದ್ ಹಾಕದ ಮೇಲೆ ಈಗ ನೋಡಿ ಇಲ್ವೇ ಇಲ್ಲ ಯಾರನ್ನು ಇಸ್ರಾಯೇಲ್ ಇರ್ಬೇಕಾಚಾರದಲ್ಲಿ ಇಲ್ಲ, ಎಲ್ಲ ಬರೀ ಸಾಬರೇ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇದು ಶಾಪ. ಹಾಗೆ ಇವತ್ತು ನಾವು ಕ್ರಿಸ್ತನ ಮಕ್ಕಳಾಗಿರುವಾಗ ನಾವು ಕೂಡ ದೇವರ ಇದೆಲ್ಲ ನೋಡುವಾಗ ನಾವು ಎಷ್ಟು ಮಟ್ಟಿಗೆ ಇರಬೇಕು ಅನ್ನೋದನ್ನ ಇದ್ರಲ್ಲಿ ಕಲಿಬೇಕಾಗಿದೆ. ದೇವರ ಮಕ್ಕಳಿಗೆ ಅನುನಿತ್ಯ ಜೀವಿಸ ಮಾಡ್ಬೋದು ಅಂತ ನೋಡ್ಬೋದು. ಅಂದ್ರೆ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಕಾಡಲ್ಲಿರುವ ಕೊಂಬೆಯನ್ನು, ಊರಲ್ಲಿರುವ ಕೊಂಬೆಯನ್ನು ಕಡಿದು, ರೋಮಾಪುರದ ಪತ್ರಿಕೆ ಅಧ್ಯಾಯದಲ್ಲಿ ಊರಲ್ಲಿರುವ ಕೊಂಬೆಯನ್ನು ಕಡಿದು ಕಾಡಿನ ಕೊಂಬೆಯನ್ನು ತಂದು ಕಸಿ ಕಟ್ಟಿದ್ರು ಅಂತ ನೀವು ಹೇಳಿದ್ರಲ್ಲ. ಏನಕ್ಕೆ ಕಸಿ ಕಟ್ರಿ ಹೇಳಿ ಅರ್ಥ? ಅಂದ್ರೆ ಅನ್ಯರಿಗೆ ಅದು ಊರಿನ ಮರದ ಕೊಂಬೆಗೆ ಕಾಡಿನ ಮರದ ಕೊಂಬೆ ತಂದು ಕಸಿ ಕಟ್ಟಿದ್ರು.
ಹೌದು ಹೀಗೆ ಆಗಿರೋದ್ರೆ ಅನ್ಯ ಜನರಿಗೆ ಸುವಾರ್ತೆ ಸಾರ್ಬೇಕಾಯ್ತು. ಅನ್ಯ ಹೌದು, ಜನರು ಹೌದು. ದೇವರ ಸಾರದಲ್ಲಿ ದೇವರ ಮಕ್ಕಳಾಗಬೇಕಾಗಿತ್ತು. ಅವರು ಸಹ ಹೌದು, ಸೇರ್ಕೋಬೇಕಾಯ್ತು. ಅದಕ್ಕೋಸ್ಕರ ಇದೆಲ್ಲ ಇವರೆಲ್ಲ ತಪ್ಪು ಮಾಡ್ದಂಗೆ ಅಂತ ಹೋದಿರೋ ಇವ್ರು ಕಡೆಯಲ್ಪಟ್ರು. ನೀವ್ ಹೇಳ್ದಂಗೆ ದೇವರು ಹೌದು. ಅನ್ಯರು ಕೂಡ ತನ್ನ ಜನಾಂಗ ಸೇರಿಸ್ಕೊಳ್ಳಕ್ಕೆ ಮಾರ್ಗವಾಯ್ತು ಅಂತ. ಓಕೆ ಸರ್. ಹೌದು, ಹೌದು. ನನಗೆ ಅಂತೂ ಈ ಅಧ್ಯಾಯ ಇವತ್ತಿನ ಸ್ಪೀಚ್ ಏನಿದೆ ನನಗೆ ತುಂಬಾ ಇಷ್ಟ ಆಯ್ತು. ಇವತ್ತು ನಾವು ನಿಜವಾಗಿ ನಮ್ಗೆ ಇದು ಸುವಾರ್ತೆ ಸಿಕ್ಕಿದಂಥದ್ದು ನಮ್ಮ ಭಾಗ್ಯ ಅನ್ಬೇಕು. ಆಕ್ಚುಲಿ ನಮ್ಗೆ ಸಿಗುವಂಥದ್ದಲ್ಲ, ಆದ್ರೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದು, ಅನ್ಯ ಜನರನ್ನು ನಮ್ಮನ್ನು ಆರಿಸಿಕೊಂಡು ನಮ್ಗೆ ಈ ದೇವರ ಒಂದು ಇದನ್ನು ದೇವರ ಪರಿಚಯವನ್ನು ಮಾಡಿಕೊಟ್ರು. ನಮಗೆ ದೇವರಿಗೆ ಸ್ತೋತ್ರ. ಈ ಒಂದು ಇವತ್ತಿನ ಸಂಭಾಷಣೆ ನನಗೆ ಭಾರಿ ಒಂದು ಅರ್ಥಗರ್ಭಿತವಾಯಿತು. ದೇವರಿಗೆ ಸ್ತೋತ್ರ. ಉತ್ತಮವಾದಂತ ರೀತಿಯಲ್ಲಿ ಈ ದಿನದ ಪಾಠವನ್ನ ನಡೆಸ್ಕೊಟ್ಟಂತ ಬೋಧಕರಾದಂತ ಅಮಿತ್ ರಾವ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆದದ್ರಿಂದ ಒಂದು ಪಾಠದಲ್ಲಿ ಪುಸ್ತಕದಲ್ಲಿ ಪ್ರಿಂಟ್ ಆಗದೆ ಇರೋದ್ರಿಂದ ಸ್ವಲ್ಪ ಗೊಂದಲಗಳು ಉಂಟಾಯಿತು. ಆದ್ರೂ ಅದು ಸುಲಲಿತವಾಗಿ ನಡೆಸ್ಕೊಡುವ ಹಾಗೆ ದೇವರು ನನ್ನ ಆತ್ಮನ ಮುಖಾಂತರವಾಗಿ ಕಾರ್ಯ ಮಾಡೋದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇಂತಹ ಸಮಯದಲ್ಲಿ ನಾವೆಲ್ಲರೂ ಸಂಯಮದಿಂದ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ನಿರ್ವಹಿಸುವುದಾದರೆ ಈ ಪಾಠಗಳು ಇನ್ನಷ್ಟು ಆಶೀರ್ವಾದದಾಯಕವಾಗ್ತದೆ, ಯಶಸ್ವಿ ಆಗ್ತದೆ, ದೇವರಿಗೆ ಮಹಿಮೆ ಆಗ್ತದೆ. ಸೊ ಇವೆಲ್ಲ ಸೈತಾನನು ನಮ್ಗೆ ಅರಿವಿಲ್ಲದ ಹಾಗೆ ಎಲ್ಲೋ ಒಂದ್ ಕಡೆ ಏನೋ ಒಂದು ಮಾಡಿ ನಡೆಯುವಂತ ಪಾಠಗಳಿಗೆ ಗೊಂದಲ ಉಂಟು ಮಾಡಿ ಮುಂದೆ ಸ್ಥಗಿತಗೊಳ್ಳುವಂತ ಮಟ್ಟಕ್ಕೆ ಇದನ್ನು ತೆಗೆದುಕೊಳ್ಳುವಂತ ರೀತಿಯಲ್ಲಿ ಕಾರ್ಯ ಮಾಡ್ತಾನೆ. ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೋಣ. ನಾವೆಲ್ಲರೂ ಸಹ ಇಂಥ ಪರಿಸ್ಥಿತಿಗಳಲ್ಲಿ ಸಂಯಮದಿಂದ ವರ್ತಿಸೋದು ಬಹಳ ಉತ್ತಮವಾದಂತಹ ಚರ್ಚೆಗಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಪಾಠವನ್ನು ನಡೆಸ್ಕೊಟ್ಟಂತ ಬೋಧಕರಿಗೆ ಮಾಸ್ಟರ್ ಅಮಿತ್ ರಾವ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಹೆಚ್ಚಿನ ರೀತಿಯಲ್ಲಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ. ಈಗ ಇನ್ನು ಸ್ವಲ್ಪ ಸಮಯ ಇದೆ. ಪ್ರಾರ್ಥನಾ ವಿಜ್ಞಾಪನೆಗಳು ಏನಾದ್ರು ಇದ್ರೆ ಈ ಸಮಯದಲ್ಲಿ ನೀವು ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮಸ್ಕಾರ ಬೋಧಕರೇ, ನಮಗಾಗಿ ಪ್ರಾರ್ಥನೆ ಮಾಡಿ. KP ಬಳ್ಳಾರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ರಾಜೇಶ್ವರಮ್ಮ ಹೇಳಿ. ಫಸ್ಟ್ ನನ್ಗೂ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ. ನನ್ನ ಹೈಪರ್ ಅಸಿಡಿಟಿ ಆಗಿದೆ. ಗುಡ್ ಈವ್ನಿಂಗ್ ಪಾಸ್ಟರ್. ಗುಡ್ ಈವ್ನಿಂಗ್ ಹೇಳಿ. ಇವತ್ತಿನ ಸಂದೇಶ ನಮ್ಮ ಅಮಿತ್ ಪಾಸ್ಟರ್ ಉತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ. ದೇವರು ಅವರನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಇನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ಒಳ್ಳೊಳ್ಳೆ ದೇವರ ಸಂದೇಶಗಳು ತಿಳ್ಕೊಡ್ಬೇಕಂತ ನಾವು ಅವರಲ್ಲಿ ಕೇಳ್ಕೊಳ್ತೀನಿ. ಮತ್ತೆ ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್. ಲೋಕೇಶ್ ಅಂಕಲ್ ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತೆ ಹೇಳಿ. ಇವರು ನಾಗವಳ್ಳಿಯಲ್ಲಿ ಫ್ರಾನ್ಸಿಸ್ ಪ್ರಸಾದ್ ಅವರ ಹೆಂಡತಿಗೆ ತುಂಬಾ ಅಪರೂಪದ ಕಾಯಿಲೆ ಅಂತ ಹೇಳ್ತಾ ಇದ್ರು. ಒಂದ್ ವೇಳೆ ಅವ್ರು 3 ತಿಂಗಳಲ್ಲಿ ವಾಸಿ ಆಗಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಅವ್ರಿಗೋಸ್ಕರ ಏನಾಗಿದೆ ಪ್ರಾರ್ಥನೆ ಮಾಡಿ ಅಂತ. ಅವ್ರಿಗೆ ಕುಂತ್ಕೊಳಕ್ ಆಗ್ತಿಲ್ಲ, ಎದ್ದೇಳಕ್ ಆಗ್ತಾ ಇಲ್ಲ. ಸೊ ಹೀಗಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಸೊ ಅದನ್ನ 3 ತಿಂಗಳವರೆಗೂ ನಿರ್ಮಲಾ ಫ್ರಾನ್ಸಿಸ್ ನಮ್ಮ ಮಧ್ಯದಲ್ಲಿ ವಿಶೇಷವಾಗಿ ಇವತ್ತು ಪಾಸ್ಟರ್ ಶಿವರಾಜ್ ಜಾಂಟಿ ಅವರಿದ್ದಾರೆ. ಅವ್ರ ಪ್ರಾರ್ಥನೆ ನಡೆಸಬೇಕೆಂಬ ಕೇಳ್ಕೊಳ್ತೇನೆ. ಮೊದಲನೇದಾಗಿ KP ಬಳ್ಳಾರಿ ಅವರು, ನಂತರ ಲೋಕೇಶ್ ಅಂಕಲ್ ಅವ್ರಿಗೋಸ್ಕರ, ಅವ್ರ ಕುಟುಂಬಕ್ಕೋಸ್ಕರ, ಮತ್ತು ನಿರ್ಮಲಾ ಪ್ರಸಾದ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮತ್ತು ಸಹೋದರಿ ರಾಜೇಶ್ವರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬ ಕೇಳ್ಕೊಳ್ತೇನೆ. ಮತ್ತೊಂದು ವಿಜ್ಞಾಪನೆ ಈಗಾಗಲೇ ನಾನು ಅನೌನ್ಸ್ ಮಾಡಿದ್ದೇನೆ. ಯಾದಗಿರಲ್ಲಿ 2 ಸಹೋದರಿಯರನ್ನ ಸುವಾರ್ತೆ ಸಾರುವಾಗ ಅರೆಸ್ಟ್ ಮಾಡಿದ್ದಾರೆ. ಅವ್ರ ಪರಿಸ್ಥಿತಿ ಏನಾಯ್ತು ಅಂತೇಳಿ ಇನ್ನೂ ಎಲ್ಲೂ ಕೂಡ ಯಾರಿಗೂ ಗೊತ್ತಾಗಿಲ್ಲ. ಸೊ ಅವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ಬೇಕೆಂದ ಕೇಳ್ಕೊಳ್ತೇನೆ.
ಪಾಸ್ಟರ್ ಶಿವರಾಜ್ ಜಾಂಟಿ ಅವರು ಪ್ರಾರ್ಥನೆ ಮಾಡಿ ಅಂತ್ಯಾಶೀರ್ವಾದವನ್ನು ಕೊಡಬೇಕೆಂಬ ಕೇಳ್ಕೊಳ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸ್ತಕ್ಕಂತ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಇಡೀ ದಿನವೆಲ್ಲ ನಮ್ಮೊಂದಿಗಿದ್ದು ಆಶೀರ್ವದಿಸಿ ಕಾಪಾಡಿ ಈ ಸಂಧ್ಯಾ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಬತ ಶಾಲೆಯನ್ನು ನಡೆಸುವುದಕ್ಕೋಸ್ಕರವಾಗಿ ರಾಷ್ಟ್ರವನ್ನು ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇದನ್ನು ನಿರ್ವಹಿಸಿರ್ತಕ್ಕಂಥ ಎಂ ರಾಜು ಪಾಸ್ಟರ್ವಾಗಿ ಪ್ರಾರ್ಥನೆ ನೆನೆಸ್ತೇವೆ. ಇದು ಯಾವ ಕಾರಣಕ್ಕೂ ನಿಂತು ಹೋಗದೆ ಮುಂದುವರಿಯುವಂತೆ ವಿಶೇಷವಾಗಿ ಪವಿತ್ರ ಆತ್ಮನ ಸಹಾಯ ಮಾಡಿದ್ಲಿ ಸ್ವಾಮಿ. ಇಂದಿನ ದಿವಸ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಅಮಿತ್ ರಾಜ್ ಪಾಸ್ಟರ್ಗಾಗಿ ಪ್ರಾರ್ಥನೆ ನೆನೆಸ್ಕೊಳ್ತೇವೆ. ಅವರನ್ನು ವಿಶೇಷವಾಗಿ ಆಶೀರ್ವಿಸು. ಇನ್ನ ಯವನವಾಗಿದ್ದಾರೆ, ಇನ್ನು ಹೆಚ್ಚಿನ ಅಂತಂತ ಆತ್ಮಗಳಿಗೆ ಸಂದೇಶವನ್ನು ತಿಳಿಸುವ ಹಾಗೆ ಸಹಾಯ ಮಾಡು ಸ್ವಾಮಿ. ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬ ಅಕ್ಕ ತಂಗಿಯರು, ಅಣ್ಣ ತಮ್ಮರು ಮತ್ತು ಪಾಸ್ಟರ್ಗಳು ಎಲ್ಲರೂ ನಮ್ಮ ಆತ್ಮೀಯರು. ಅವರಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅವರು ಎಲ್ಲರೂ ಕರ್ತನಾದ ದೇವರೇ, ನಿನ್ನ ಸನ್ನಿಧಿಯಲ್ಲಿ ನೀತಿವಂತರು, ಪ್ರಾಮಾಣಿಕತೆಯಿಂದಲೂ ನಿಷ್ಠತೆಯಿಂದಲೂ ಇರುವಂತೆ ಸಹಾಯ ಮಾಡು ಸ್ವಾಮಿ. ಕೆಲವರು ವಿಜ್ಞಾಪನೆಯನ್ನು ಸಲ್ಲಿಸತಕ್ಕಂಥವರಾಗಿದ್ದಾರೆ ಕರ್ತನಾದ ದೇವರೇ, ಅವರ ವಿಜ್ಞಾಪನೆಯನ್ನು ಲಾಲಿಸು. ಅವರಿಗೆ ವಿಶೇಷವಾದಂತ ಅವರ ಬೇಡಿಕೆಗಳನ್ನು ನೆರವೇರಿಸಿಕೊಡು ಸ್ವಾಮಿ. ಬಳ್ಳಾರಿ ರವಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಕರ್ತನಾದ ದೇವರೇ. ಅವರಿಗೆ ಯಾವುದು ಸಮಸ್ಯೆ ಇದೆಯೋ, ಯಾವುದು ಕೊರತೆ ಇದೆಯೋ, ಯಾವುದು ಅನಾರೋಗ್ಯ ಇದೆಯೋ, ಯಾವುದು ಸಮಸ್ಯೆ ಇದ್ದರೂ ಕೂಡ ಕರ್ತನಾದ ದೇವರೇ, ನಿನ್ನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆ ಮಗನ ಬೇಡಿಕೆಯನ್ನು ನೆರವೇರಿಸಿಕೊಡು ಸ್ವಾಮಿ. ಕರ್ತನಾದರೆ ಲೋಕೇಶ್ ಅವರು ವಿಜ್ಞಾಪನೆ ಮಾಡಿದ್ದಾರೆ ಕರ್ತನಾದ ದೇವರೇ. ಅವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಾಗ ಅವರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಕೊಟ್ಟು ದಯಪಾಲಿ. ಪ್ರಸನ್ನ ಅಂತ ಕರ್ತನೆ, ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಒಬ್ರು ಯಾರೋ ಹೇಳಿಕೆ ಬರೋದಿಲ್ಲ, ಕೂಡ್ಲಿಕ್ಕೂ ಬರೋದಿಲ್ಲ, 3 ತಿಂಗಳಿಂದ ಸ್ವಸ್ಥತೆ ಆದರೆ ಸರಿ ಇಲ್ಲದ್ರೆ ತುಂಬಾ ಕ್ರಿಟಿಕಲ್ ಇದೆ ಎಂಬುದಾಗಿ ಹೇಳ್ತಾರೆ. ಅವರಿಗಾಗಿ ಪ್ರಾರ್ಥನೆ ನೆನೆಸುತ್ತೇವೆ ಕರ್ತನಾದ ದೇವರೇ. ನೀನು ವೈದ್ಯನು ಘನ ವೈದ್ಯನಾಗಿದ್ದಿ ಸ್ವಾಮಿ. ನೀನು ಅವರಿಗೆ ಅವರನ್ನು ಆರೋಗ್ಯವಂತರಾಗಿ ಮಾಡು ಮತ್ತು ಅವರು ಕರ್ತನಾದ ದೇವರೇ ಸಾಕ್ಷಿ ನುಡಿಯುವಂತೆ ಸಹಾಯ ಮಾಡು. ಅವರ ಸಾಕ್ಷಿಯು ಬಲವಾಗಿದ್ದು ಅನೇಕ ಆತ್ಮಗಳು ನಿನ್ನ ಕಡೆಗೆ ತಿರುಗುವಂತೆ ಸಹಾಯ ಮಾಡು. ಇವು ಕರ್ತನದೇ ಸುವಾರ್ತೆ ಸಾರುವಂತ ತೊಂದರೆ ಮಾಡತಕ್ಕಂಥವರಾಗಿದ್ದಾರೆ. ಈಗ ತಾನೇ ಕರ್ತನಾದ ದೇವರೇ, ಯಾದಗಿರಿನಲ್ಲಿ 2 ಸಹೋದರರನ್ನು ಕರಪತ್ರ ಹಂಚುವವರ ಹೋಗಿ ಬರ್ತಕ್ಕಂಥದ್ದು ನೋಡಿ ಬಲವಂತ ಮತಾಂತರ ಮಾಡುತ್ತಿದ್ದಾರೆ ಎಂಬುದಾಗಿ ಆರೋಪಿ ಸ್ಥಾನದಲ್ಲಿ ಅವರು ಅರೆಸ್ಟ್ ಮಾಡಿದ್ದಾರೆ ಕರ್ತನಾದ ತಜ್ಞೆಯಾದ ದೇವರೇ. ನಮಗೆ ಸಂವಿಧಾನದಲ್ಲಿ ಧಾರ್ಮಿಕ ಸ್ವತಂತ್ರ ಇದೆ, ವಾಕ್ ಸ್ವತಂತ್ರ ಇದೆ ಮತ್ತು ಸ್ಪೀಕರ್ ಸ್ವತಂತ್ರ ಇದೆ. ಇದರ ಹದ್ದ ಮೀರಿ ನಾವು ನಡೀತಾ ಇಲ್ಲ. ಆದರೆ ಕರ್ತನಾದ ದೇವರೇ, ಹಿಂದುತ್ವ ಎನ್ನದಾಗಿ ಅಜೆಂಡಾ ಹಿಡ್ಕೊಂಡು ಬೇಕಂತಲೇ ಕೇಸ್ ಮಾಡತಕ್ಕಂಥ, ಬೇಕಂತಲೇ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥವರಾಗಿದ್ದಾರೆ ಸ್ವಾಮಿ. ಪೌಲನು ಈ ಪ್ರಕಾರವಾಗಿ ಸತ್ಯವೇದದ ಅರ್ಥವನ್ನು ತಿಳಿದವನು ಆಗಿದ್ದು ಕೂಡ ಕ್ರಿಸ್ತನ ಬಗ್ಗೆದಲ್ಲಿ ಅವನು ಬಹಳ ರೌಡಿಯಾಗಿದ್ದನು. ಅವನು ತಂದೆಯಾದ ದೇವರೇ ತಿರುಗಿ ಕ್ರಿಸ್ತನಿಗಾಗಿ ತನ್ನ ಪ್ರಾಣವನ್ನೇ ತೆತ್ತನು. ಹಾಗೇನೆ ಕರ್ತನಾದ ದೇವ್ರೆ, ಸೇವಕರಿಗೋಸ್ಕರ ಯಾರ್ಯಾರು ವಿರೋಧ ಮಾಡತಕ್ಕಂಥವರಾಗಿದ್ದಾರೋ ಅವರು ಪಶ್ಚಾತ್ತಾಪ ಪಟ್ಟು ಮಾರ್ಗಕ್ಕೆ ಬರುವಂತೆ ಸಹಾಯ ಮಾಡು. ಮತ್ತು ಇದರಲ್ಲಿ ಸಿಲುಕಿರ್ತಕ್ಕಂಥ ಸಹೋದರಿಯರು ಲೋಕಾದ್ಯಂತ ಕಡೆಯವರೆಗೂ ಇರತಕ್ಕಂಥವ್ರ ಮೇಲೆ ಅಪಾರವಾದ ಪ್ರೀತಿ ಕರುಣೆ ಇಟ್ಟು ಕರ್ತನಾದ ಅಮಾಯಕರು ಎಂದು ಹೊರಗೆ ಬರುವಂತೆ ನೀನು ಸಹಾಯ ಮಾಡು. ಅವ್ರಿಂದ ಇನ್ನೂ ಸೇವೆ ಹೆಚ್ಚಿನಾದಂತ ರೀತಿಯಂತೆ ಮಾಡುವಂತೆ ಕೃಪೆ ಮಾಡು ಸ್ವಾಮಿ. ತಂದೆಯಾದ ದೇವರಿಗೆ ನಾವು ನಿನ್ನಲ್ಲಿ ಸೇವೆ ಮಾಡತಕ್ಕಂಥವರಾಗಿದ್ದೇವೆ.
ಸೇವೆಗೆ ತಕ್ಕ ಹಾಗೆ ನೀನು ನಮಗೆ ಪ್ರತಿಫಲವನ್ನು ಕೊಟ್ಟು ದಯಪಾಲಿಸಿ. ಯಾರ್ಯಾರ ಹೆಚ್ಚು ಬಿತ್ತಿದವರು ಹೆಚ್ಚು ಕೊಯ್ಯೋರು, ಕಡಿಮೆ ಬಿತ್ತಿದವರು ಕಡಿಮೆ ಕೊಯ್ಯೋರು ಎಂಬುದಾಗಿ ಹೇಳಿದ್ದು ಸ್ವಾಮಿ. ಅದೇ ಪ್ರಕಾರ ನೀನು ಕರ್ತನಾದ ದೇವರೇ ಈ ಲೋಕದಲ್ಲಿ ಬರುವುದಕ್ಕೆ ನೀನು ಸಿದ್ಧನಾಗಿದ್ದಿ ಸ್ವಾಮಿ. ನಾವು ಕೂಡ ಸಿದ್ಧರಾಗಿದ್ದೆ. ನಿನ್ನ ಬರೋಣಕ್ಕೆ ನಾವು ದಾರಿ ಕಾಯುವಂತೆ ಸಹಾಯ ಮಾಡು. ನಿನ್ನ ಬರೋಣದಕ್ಕ ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗುವಂತೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿ ನಿನಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದೀರಿ ಎಂದು ಪ್ರಭು, ಗುರು, ರಕ್ಷಕನು, ಒಡೆಯನು ಆಗಿರ್ತಕ್ಕಂತ ಯೇಸು ಸ್ವಾಮಿ ಅವರ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಲೋಕದಲ್ಲಿರೋ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನವೇ ಸ್ವಾಮಿ, ಆಮೇನ್. ಆಶೀರ್ವಾದ ಪಡೆದುಕೊಳ್ಳೋಣ. ನಮ್ಮ ಕಾರ್ಯಕರ್ತನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಲೋಕದಲ್ಲಿ ಇರ್ತಕ್ಕಂತ ನಮ್ಮ ತಂದೆಯಾದ ಯೆಹೋವರ ಪ್ರೀತಿಯು, ಹಾಗೂ ನಮಗೆ ಸಹಾಯಕ್ಕೆಂದು ಕಳಿಸಲ್ಪಟ್ಟಿರ್ತಕ್ಕಂತ ಸತ್ಯದ ಪವಿತ್ರ ಆತ್ಮನ ಅನನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನ, ಸಂತೋಷವು ಇಂದಿಗೂ ಎಂದಿಗೂ ಎಲ್ಲರೊಂದಿಗೂ ನೆಲೆಗೊಂಡಿರಲಿ ಸ್ವಾಮಿ, ಆಮೇನ್. ಆಮೇನ್. ಥ್ಯಾಂಕ್ಸ್. ಧನ್ಯವಾದಗಳು. ಉತ್ತಮವಾದಂತ ರೀತಿಯಲ್ಲಿ ಇವತ್ತಿನ ಪಾಠವನ್ನು ನಡೆಸಿಕೊಟ್ಟಂತ ಘನ ಬೋಧಕರಾದಂತ ಅಮಿತ್ ರಾವ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಆರಂಭದ ಪ್ರಾರ್ಥನೆ ಮಾಡಿದಂತ ವಿಜಯ್ ಕುಮಾರ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಅಂತ್ಯದ ಪ್ರಾರ್ಥನೆಯನ್ನು ಮಾಡಿ ಅಂತ್ಯದ ಆಶೀರ್ವಾದವನ್ನು ನೀಡಿದಂತ ಮಾಸ್ಟರ್ ಶಿವರಾಜ್ ಜಾಂತಿ ಅವರಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ದಿನದ ಪಾಠವನ್ನು ಅಚ್ಚುಕಟ್ಟಾಗಿ ಶ್ರಮಕ್ಕೆ ತಕ್ಕಾಗಿ ಎಲ್ಲರೂ ಸಹಕರಿಸಿ ನಡೆಸೋದಕ್ಕಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಕೂಡಿ ಬಂದಂತ ದೇವ ಮಂದೆಗೆ, ದೇವರ ಸಭೆಗೆ, ಬೋಧಕರಿಗೆ, ಹಿರಿಯರಿಗೆ